Hi, hello, namaskara. Welcome back to my YouTube channel. This vlog is all about my trip to Andaman. ಈ ವಿಲಾಗಲ್ಲಿ ನಾವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ದೀವಿ, ಎಲ್ಲಿ ಸ್ಟೇ ಆಗಿದ್ದೀವಿ, ಎಲ್ಲಾನು ಕವರ್ ಮಾಡಿದ್ದೀನಿ. ರೀಚ್ ಆಗಿದ ತಕ್ಷಣ ನಾವು ಚೆಕ್ ಇನ್ ಆಗಿದ್ದು ಹೋಟೆಲ್ ಶಾಂಪನ್. ಅದಾದ್ಮೇಲೆ ನಾವು ವಿಸಿಟ್ ಮಾಡಿದ್ದು ಸಲ್ಲಾ ಜೇಲ್. ಎಂಟ್ರಿ ಫೀ ಎಲ್ಲ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿದೆ. ಅದಾದ್ಮೇಲೆ ನಾವು ವಿಸಿಟ್ ಮಾಡಿದ್ದು ಕಾರ್ಬನ್ ಸ್ಕೋವ್ ಬೀಚ್ ಅಂತ. ಬೀಚ್ ಅಂತೂ ತುಂಬಾನೇ ಚೆನ್ನಾಗಿದೆ. ಬೋಟಲ್ಲಿ ಹೋಗಬೇಕು. ಅದಾದ್ಮೇಲೆ ಈವ್ನಿಂಗ್ ಟೈಮ್ ನಾವು ವಿಸಿಟ್ ಮಾಡಿದ್ದು ಲೈಟ್ ಶೋ ಇನ್ ಸಲ್ಲಾಜೇಲ್. ಲೈಟ್ ಶೋ ಅಂತೂ ತುಂಬಾನೇ ಚೆನ್ನಾಗಿದೆ. ಹೋಟೆಲ್ಗೆ ಹೋಗಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಫೆರಿಯಿಂದ ಟ್ರಾನ್ಸ್ಫರ್ ಮಾಡಿದ್ರು ನಮಗೆ. ಹ್ಯಾವ್ಲಾಕ್ ಐಲ್ಯಾಂಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ವರ್ಗನೇ ನಮ್ಮ ಕಣ್ಮುಂದೆ ಬಂದ ಹಾಗಿದೆ ಅಲ್ಲಿ. ನಾವಿಲ್ಲಿ ಉಳ್ಕೊಂಡಿದ್ದು TSG ಬ್ಲೂ ರೆಸಾರ್ಟ್ ಅಂತ. ರೆಸಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಟ್ಸ್ ವೆರಿ ಮಚ್ ಕ್ಲೀನ್, ಸ್ಪೇಷಿಯಸ್ ಅಂಡ್ ಹೈಜಿನಿಕ್. ರೆಸಾರ್ಟ್ ಇಂದ ಕೇವಲ 500 ಮೀಟರ್ಸ್ಗೆ ವಾಕಬಲ್ ಡಿಸ್ಟೆನ್ಸ್ ಇಂದ ನಾವು ರಾಧಾನಗರ್ ಬೀಚ್ಗೆ ಹೋಗ್ಬೋದು. ಈ ಬೀಚ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸನ್ಸೆಟ್ ವ್ಯೂ ಅಂತೂ ಮಸ್ತ್ ಆಗಿದೆ ಇಲ್ಲಿ. ಅಂಡ್ ಇಸ್ ನೋನ್ ಆಸ್ ಬ್ಲೂ ಫ್ಲಾಗ್ಡ್ ಬೀಚ್ ಅಂಡ್ ಇಸ್ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಇನ್ ಇಂಡಿಯಾ. ವೈಟ್ ಸ್ಯಾಂಡ್ ಬೀಚ್ ಇದು. ಡೇ 3 ನಾವು ನೀಮು ರಿವರ್ಸ್ಗೆ ಹೋಗಿ ಸ್ನಾರ್ಕಲಿಂಗ್ ಮತ್ತು ಸ್ಕ್ಯೂಬಾ ಡೈವಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ ನಾವು ಕಾಲಾಪತಾರ್ ಬೀಚ್ಗೆ ಹೋದ್ವಿ. ಇಲ್ಲಂತೂ ವೇವ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಫೋರ್ಸಿಂದ ಬರುತ್ತೆ. ಡೇ 4 ನಾವು ಮತ್ತೆ ಪೋರ್ಟ್ ಬ್ಲೇರ್ಗೆ ಹೋಗಿ ಅಲ್ಲಿ ನಾವು ನಾರ್ತ್ ಬೇ ಐಲ್ಯಾಂಡ್ ಮತ್ತು ರಾಸ್ ಐಲ್ಯಾಂಡ್ನ ಕವರ್ ಮಾಡಿದ್ವಿ. ರಾಸ್ ಐಲ್ಯಾಂಡಲ್ಲೇ ಯುನೀಕ್ ಫೀಚರ್ ಅಂದರೆ ಅಲ್ಲಿದ್ದ ಲೈಟ್ ಹೌಸ್. ಆ ಲೈಟ್ ಹೌಸ್ ಹತ್ರ ಒಳ್ಳೆ ಬ್ರೀಸ್ ಅಂತೂ ಬರ್ತಿತ್ತು. ಓವರ್ ಆಲ್ ನಮ್ಮ ಅಂಡಮಾನ್ ಟ್ರಿಪ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಫಾರ್ ಮೋರ್ ಇನ್ಫಾರ್ಮೇಶನ್ ಫಾಲೋ ಮೀ ಆನ್ ಲ್ಯಾವೆಂಡರ್ ಬಟರ್ಫ್ಲೈ ಇನ್ಸ್ಟಾಗ್ರಾಮ್ ಪೇಜ್. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.